ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕಾಣ ಮಾಡಿದ ವರದಿಗಳು ಒಂದೊಂದೇ ಸತ್ಯವಾಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿ ಕರೆ ತಂದ ವರದಿ ಬಗ್ಗೆ ಇಡೀ ಸಂಚು ರಿಪಬ್ಲಿಕಾಣ ಕೊಟ್ಟ ವರದಿಯಂತೆಯೇ ಅಂತ್ಯಗೊಂಡಿದೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ಸತ್ಯವಾಯ್ತು ರಿಪಬ್ಲಿಕ್ ಕನ್ನಡ ತನಿಖಾ ವರದಿ. ರೇಣುಕಾಸ್ವಾಮಿ ಕೊಲೆಗೆ ಪವನ್ ಮಾಸ್ಟರ್ ಮೈಂಡ್. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದ್ರೆ ಅದು ಸತ್ಯ, ಯಾವುದೇ ಊಹಾಪೋಹ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಅದು ಅಂತೆ ಕಂತೆಗಳ ವರದಿಯಲ್ಲ, ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಜನರಿಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ. ಇದೀಗ ಇದೇ ರೀತಿ ಈ ಹಿಂದೆ ವರದಿ ಮಾಡಿದ್ದ ವರದಿಯೊಂದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ ದೃಢಪಡಿಸುವಂತಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆಗೂ ಮುನ್ನವೇ ಕಿಡ್ನಾಪ್ ಪ್ಲಾನ್ ಮಾಡಿದ್ದು ಪವಿತ್ರ ಗೌಡ ಮನೆ ಕೆಲಸದಾತ ಪವನ್. ಅವನ ಪ್ಲಾನ್ಗೆ ದರ್ಶನ್ ಒಪ್ಪಿಗೆ ನೀಡಿದ್ರು. ದರ್ಶನ್ ಸಮ್ಮತಿ ಮೇರೆಗೆ A4 ಆರೋಪಿ ರಾಘವೇಂದ್ರ ಜೊತೆಗೂಡಿ ಪವನ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಲು ಚರ್ಚೆ ಮಾಡಿದ್ದಂತೆ. ನಂತರ A6 ಆರೋಪಿ ಜಗದೀಶ್ ಹಾಗೂ A7 ಆರೋಪಿ ಅನುಕುಮಾರ್ ಜೊತೆ ಕಿಡ್ನಾಪ್ ಮಾಡಲು ಚರ್ಚೆ ನಡೆಸಿದ್ದಂತೆ. ಅನುಕುಮಾರ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವಾಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಫೋಟಕ ಮಾಹಿತಿ ನೀಡಿದ್ದು ರೇಣುಕಾಸ್ವಾಮಿ ಕಿಡ್ನಾಪ್ ಹಿಂದೆ ರೋಚಕ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಇಡೀ ಕೇಸ್ನಲ್ಲಿ ಪವನ್ನದ್ದು ಕೂಡ ಬಹುಮುಖ್ಯ ಪಾತ್ರವಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡ ಹೆಸರಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದಂತೆ. ನಾನು ಪವಿತ್ರ ಗೌಡ, ಇದು ನನ್ನದೇ ಫೋನ್ ನಂಬರ್ ಅಂತ ಆರೋಪಿ ಪವನ್ ಹೇಳಿಕೊಂಡಿದ್ದಂತೆ. ಬಳಿಕ ಪವಿತ್ರ ಗೌಡ ಹೆಸರಲ್ಲಿ ಚಾಟ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆತರಲು ಸಂಚು ರೂಪಿಸಿದ್ದಾನೆ. ಪವನ್ ಮೋಸದ ಜಾಲಕ್ಕೆ ಬಿದ್ದ ರೇಣುಕಾಸ್ವಾಮಿ ಅವನ ಮಾತಿನಂತೆ ನಡೆದುಕೊಂಡು ಕೊನೆಗೆ ಭರ್ಭರವಾಗಿ ಹತ್ಯೆಯಾಗಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ ಬಳಿಕ ಫುಲ್ ಗರಂ ಆಗಿದ್ದ ಪವಿತ್ರ ಗೌಡ ಉರಿ ಕೆಂಡವಾಗಿದ್ಲು. ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಮೀಟ್ ಆಗುವ ಲೊಕೇಶನ್ ಕೂಡ ಶೇರ್ ಆಗಿದ್ದಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿಗೆ ಬುದ್ಧಿ ಕಲಿಸಲು ಪವನ್ ಪ್ಲಾನ್. ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಲೊಕೇಶನ್ ಶೇರ್. ರೇಣುಕಾಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ನೋಡಿದ ಬಳಿಕ ಸಿಡಿಮಿಡಿಯಾದ ಪವಿತ್ರ ಗೌಡಳನ್ನ ಸಮಾಧಾನ ಪಡಿಸಲು ಆಕೆಯ ಟೀಮ್ ಯತ್ನಿಸಿತ್ತು. ಇದಕ್ಕೆ ಪ್ಲಾನ್ ಮಾಡಿದ್ದ ಪವಿತ್ರ ಆಪ್ತ ಪವನ್ ಆಕೆಯ ಹೆಸರಲ್ಲಿ ರೇಣುಕಾಗೆ ಲೊಕೇಶನ್ ಶೇರ್ ಮಾಡಲಾಗಿತ್ತು. ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾಸ್ವಾಮಿಗೆ ಪವನ್ ಲೊಕೇಶನ್ ಶೇರ್ ಮಾಡಿದ್ದ. ವಾಟ್ಸ್ಆಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿ ಭೇಟಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದನೆಂಬುದು ತಿಳಿದು ಬಂದಿದೆ. ನಂತರ ಆ ಲೊಕೇಶನ್ A8 ಆರೋಪಿ ರಾಘವೇಂದ್ರನಿಗೆ ರವಾನಿಸಲಾಯಿತು. ಬಳಿಕ 3 ಆರೋಪಿಗಳು ಪ್ಲಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಹಿಂಬಾಲಿಸಿದರು. ರಾಘವೇಂದ್ರ, ಜಗದೀಶ್ ಹಾಗೂ ಅನುಕುಮಾರ್ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ರು. ಬಳಿಕ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಬಂದಿದ್ರು. ನಂತರ ಇಟಿಯೋಸ್ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು. A8 ಆರೋಪಿ ರವಿಶಂಕರ್ ಕಾರಲ್ಲಿ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಲಾಕ್ ಮಾಡಿದ್ರು. ಇದೀಗ ಲೊಕೇಶನ್ ಶೇರ್ ಮಾಡಿದ ಮಾಹಿತಿಯನ್ನ ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದ ಮೇಲೆ ದಾಸನಿಗೆ ಮಾಹಿತಿ ನೀಡಿದ ಹೇಗೆ, ಪವಿತ್ರ ಗೌಡಳನ್ನ ಕರೆತಂದಿದ್ದ ಹೇಗೆ ಎಂಬುದರ ಮಾಹಿತಿ ಲಭ್ಯವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಪಾರ್ಟಿ ಮಾಡ್ತಾ ಇದ್ದ ಕಾಟೇರ ಹೋಗಿದ್ದೆಲ್ಲಿಗೆ? ಲಿಪ್ಸ್ಟಿಕ್ ರಾಣಿಯನ್ನ ಕರೆ ತಂದಿದ್ದೆ ದರ್ಶನ್. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದ ದರ್ಶನ್ ಗ್ಯಾಂಗ್ ಪಟ್ಟಣಗೆರೆಯಲ್ಲಿರುವ ಶೆಡ್ ಒಂದರಲ್ಲಿ ಲಾಕ್ ಮಾಡಿತ್ತು. ಈ ಬಗ್ಗೆ ಕಾಟೇರನಿಗೆ ಆರೋಪಿಗಳಾದ ಪವನ್ ಹಾಗೂ ವಿನಯ್ ಮಾಹಿತಿ ನೀಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ದಾಸನಿಗೆ ಈ ಆರೋಪಿಗಳಿಬ್ಬರು ಬಾಸ್ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದೀವಿ ಅಂತ ಹೇಳಿದ್ರು.
ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ದರ್ಶನ್ಗೆ ಕಿಡ್ನಾಪ್ ವಿಚಾರವನ್ನ ಮುಟ್ಟಿಸಿದ್ರು. ಈ ಸುದ್ದಿ ಕೇಳ್ತಾ ಇದ್ದಂತೆ ದಾಸ ಏಕಾಏಕಿ ಪವಿತ್ರ ಗೌಡ ನಿವಾಸಕ್ಕೆ ದೌಡಾಯಿಸಿದ್ರು. ಕಾಟೇರನ ಜೊತೆ ವಿನಯ್ ಹಾಗೂ ಪ್ರದೋಷ್ ಕೂಡ ಲಿಪ್ಸ್ಟಿಕ್ ರಾಣಿ ನಿವಾಸಕ್ಕೆ ಹೋಗಿದ್ರು. ಅಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ಬಗ್ಗೆ ದಾಸ ಹೇಳಿದ್ದಾರೆ. ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿ ಪವಿತ್ರ ಗೌಡಳನ್ನ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ಗೆ ದರ್ಶನ್ ಕರೆತಂದಿದ್ದನೆಂಬ ಮಾಹಿತಿ ಲಭ್ಯವಾಗಿದೆ. ಮನೆಯಲ್ಲಿದ್ದ ಪವಿತ್ರ ಗೌಡಳನ್ನ ಜೊತೆಯಲ್ಲೇ ಕರೆತಂದಿದ್ದು ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಕರೆತಂದಿದ್ದನೆಂಬುದು ಗೊತ್ತಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ಖುದ್ದು ದರ್ಶನ್ A1 ಆರೋಪಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆಯಾಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಭವಿಷ್ಯವಾಣಿಯೊಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕಾನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೇ ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರು ಅಮ್ಮ. ಸಿದ್ದರಾಮಯ್ಯಗೆ ಏನಾಗಲಿ ಡಿಕೆ ಶಿವಕುಮಾರ್, ನಾವು ಡಿಕೆ ಶಿವಕುಮಾರ್ಗೆ ಹಾಕೋದು. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನಾರ್ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.